ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾ ಎಂದು ಯಮನು ಕರೆಯುವಾಗ ಸತಿಸುತರು ಬರುವುದಿಲ್ಲ, ನಿನ್ನ ಬಂಧು ಸ್ನೇಹಿತರು ಬರುವುದಿಲ್ಲ, ದರಧಾನ್ಯಗಳು ಬರುವುದಿಲ್ಲ. ಕೊನೆಗೆ ಬರುವಂತೆ ಒಬ್ಬನೇ ನಿನ್ನ ಜೊತೆ ಬರುವನು, ಆ ಮಹಾವಿಷ್ಣು. ಗೊತ್ತಾಯ್ತಾ? ಅದರಿಂದ ಯಾಕೆ ಇವೆಲ್ಲ ಒದ್ದಾಡಬೇಕು, ಯಾಕೆ ಸುಳ್ಳು ಹೇಳಬೇಕು, ಯಾಕೆ ಮೋಸ ಮಾಡಬೇಕು, ಇನ್ನೊಬ್ರಿಗೆ ಯಾಕೆ ಕಷ್ಟ ಕೊಡಬೇಕು? ಯಾರೂ ಹಿಂದೆ ಬರೋಲ್ಲ. ಗೊತ್ತಾಯ್ತಾ? ನಾವೇನಾರು ಇದ್ದರೆ ಮಾಡೋವಾಗ ಇರೋವಾಗ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಬಯಸಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶಿವಧನಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ. ನಾವು ವಿಶ್ವಾಮಿತ್ರರು ತಾವು ನಡೆಸುತ್ತಿರುವ ಯಜ್ಞ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರೆತಂದಿದ್ದರು. ಅವರು ಅಂದುಕೊಂಡು ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿತು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ ನಮಸ್ಕರಿಸಿ, ಗುರುಗಳೇ, ನಾವು ಬಂದ ಕಾರ್ಯ ಮುಗಿಯಿತು, ಮುಂದೆ ಏನು ಮಾಡಬೇಕು ಎಂದು ಕೇಳಿದರು. ವಿಶ್ವಾಮಿತ್ರರು ಆಗ ಜೊತೆಯಲ್ಲಿದ್ದ ಋಷಿಗಳು ರಾಮನಿಗೆ, ರಾಮ, ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಮಿಥಿಲಾ ಪಟ್ಟಣದಲ್ಲಿ ಜನಕ ಮಹಾರಾಜ ದೊಡ್ಡ ಯಾಗವನ್ನು ಕೈಗೊಂಡಿದ್ದಾನೆ. ನಮಗೆ ಆಹ್ವಾನ ಬಂದಿದೆ, ಹೊರಟಿದ್ದೇವೆ. ನೀವಿಬ್ಬರೂ ಜೊತೆಯಲ್ಲಿ ಬನ್ನಿ. ಜನಕನ ಆಸ್ಥಾನದಲ್ಲಿ ಅವನ ವಂಶಜರಿಂದ ಬಂದ ಸಾವಿರಾರು ಜನರಿಂದಲೂ ಅಲುಗಾಡಿಸಲು ಆಗದ ಮಹಾಶಕ್ತಿಯುತ ಶಿವಧನಸ್ಸು ಇದೆ. ಇದನ್ನು ಪರೀಕ್ಷಿಸಲು ಬಂದ ಅನೇಕ ಬಲಶಾಲಿ ರಾಜರೆಲ್ಲ ಸೋತಿದ್ದಾರೆ. ಅಂತ ಒಂದು ವಿಶೇಷ ಶಕ್ತಿಯುತವಾದ ಶಿವಧನಸ್ಸನ್ನು ಕ್ಷತ್ರಿಯರಾದ ನೀವು ನೋಡಬೇಕು, ಹೋಗೋಣ ಎಂದರು. ಗೊತ್ತಾಯ್ತಾ? ಮಿಥಿಲಾ ಪಟ್ಟಣದ ವಿದೇಹ ಎಂಬ ರಾಜ್ಯದ ರಾಜಧಾನಿ. ಇಲ್ಲಿನ ರಾಜ ರಾಜರ್ಷಿ ಕ್ಷೀರಧ್ವಜ. ಜನಕ, ಇವನ ಪತ್ನಿ ಹೆಸರು ಸುನಯನ, ಮಕ್ಕಳು ಸೀತಾ ಮತ್ತು ಊರ್ಮಿಳೆ. ಇವನ ತಮ್ಮ ಕುಶಧ್ವಜ ಇವನ ಇಕ್ಕುಮತಿ ನದಿ ತೀರದ ಸಾಕಾರ ಎಂಬ ರಾಜ್ಯ ಆಳುತ್ತಿದ್ದನು. ಇವನ ಮಕ್ಕಳು ಮಾಂಡವಿ ಮತ್ತು ಶ್ರುತಿ ಕೀರ್ತಿ. ಜನಕ ಮಹಾರಾಜ ದೊಡ್ಡ ಯಾಗ ಕೈಗೊಂಡದು. ಈ ಯಜ್ಞವನ್ನು ನೋಡಲು ಅನೇಕ ಋಷಿಮುನಿಗಳು, ಸಿದ್ಧರು, ಸಂತರು ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ಸಾವಿರಾರು ಜನರು ಬಂದಿದ್ದರು. ರಾಮ ಲಕ್ಷ್ಮಣರೊಂದಿಗೆ ಬಂದ ವಿಶ್ವಾಮಿತ್ರರು ಮಿಥಿಲೆಯ ಸಮೀಪದ ಪವಿತ್ರ ಸ್ಥಳದಲ್ಲಿ ಬಿಡಾರ ಹೂಡಿದರು. ವಿಶ್ವಾಮಿತ್ರರು ಬಂದು ವಿಚಾರ ತಿಳಿದ ಜನಕ ಮಹಾರಾಜ ಕುಲಗುರುಗಳಾದ ಶತಾನಂದರೊಡಗೂಡಿ ಬಂದು ಮಹರ್ಷಿಗಳನ್ನು ಸತ್ಕರಿಸಿದನು. ವಿಶ್ವಾಮಿತ್ರರ ಜೊತೆ ಇದ್ದ ರಾಮ ಲಕ್ಷ್ಮಣರು ಯಾರೆಂದು ಕೇಳಲು ಅವರ ಪರಿಚಯ ತಿಳಿಸಿ, ತಾಟಕಿಯನ್ನು ಕೊಂದ ಮಾರೀಚ ಸುಹುಬಾಹುಗಳಿಂದ ಯಜ್ಞವನ್ನು ರಕ್ಷಣೆ ಮಾಡಿದ ಹಾಗೂ ಅಹಲ್ಯೆಯ ಶಾಪ ವಿಮೋಚನೆ ಮಾಡಿ ಗೌತಮಿ ಮಹರ್ಷಿ ಮತ್ತು ಅಹಲ್ಯರನ್ನು ಒಂದು ಮಾಡಿದ ವಿಷಯವನ್ನು ತಿಳಿಸಿದರು. ಕೇಳುತ್ತಿದ್ದ ಅಹಲ್ಯ ಮತ್ತು ಗೌತಮರು ಮಗರಾದ ಶತಾನಂದರು ತನ್ನ ತಂದೆ ತಾಯಿ ಒಂದಾಗಿರುವವರನ್ನು ಕೇಳಿ ಹರ್ಷಗೊಂಡರೋ. ಗೊತ್ತಾಯ್ತಾ? ಹಾಗೂ ನನ್ನ ತಂದೆ ತಾಯಿಯರು ಶಾಪ ವಿಮೋಚನೆ ಮಾಡಿದ ರಾಮನನ್ನು ನೋಡಿ ಕೃತಜ್ಞತೆಯಿಂದ ವಂದಿಸಿ ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು. ಎಲ್ಲರೂ ಅರಮನೆಗೆ ಬಂದರು. ರಾಮ ಲಕ್ಷ್ಮಣನು ಅರಮನೆಗೆ ಆಹ್ವಾನಿಸಿ ಉಪಚರಿಸಿದರು. ವಿಶ್ವಾಮಿತ್ರರು ಜನಕನಿಗೆ ಹೇಳುತ್ತಾ, ನಿನ್ನಲ್ಲಿರುವ ಶಿವಧನಸ್ಸಿಗೆ ಕುರಿತು ತಿಳಿಯಲು ರಾಮ ಲಕ್ಷ್ಮಣರು ಕಾತರರಾಗಿದ್ದಾರೆ, ಅದನ್ನು ಅವರಿಗೆ ತೋರಿಸಿ, ಅದರ ಚರಿತ್ರೆ ತಿಳಿಸಿ ಎಂದರು. ಜನಕನು ರಾಮ ಲಕ್ಷ್ಮಣರಿಗೆ ಶಿವಧನಸ್ಸು ಕುರಿತು ವಿವರಿಸುತ್ತಾ, ಇದನ್ನು ವಿಶ್ವಕರ್ಮನು ನಿರ್ಮಿಸಿದನು. ಇದರ ಹೆಸರು ಸುನಭ. ಇದನ್ನು ದೇವತೆಗಳಿಗೆ ಅರ್ಪಿಸಿದನು. ತ್ರಿಪುರ ಸಂಹಾರ ಸಮಯದಲ್ಲಿ ದೇವತೆಗಳು ಶಿವನಿಗೆ ಕೊಟ್ಟರು. ಒಮ್ಮೆ ಆಹ್ವಾನವಿಲ್ಲದ ತಂದೆ ದಕ್ಷ ಪ್ರಜಾಪತಿ ನಡೆಸುತ್ತಿದ್ದ ಯಜ್ಞಕ್ಕೆ ಬಂದು ಮಗಳು ಸತಿಯ ಎದುರೇ ಸಭೆಯಲ್ಲಿ ಅಳಿಯ ಶಿವನನ್ನು ನಿಂದಿಸಿದನು. ಅವಮಾನಿತರಾದ ದಾಕ್ಷಾಣಿ ಅಗ್ನಿಯಲ್ಲಿ ದಹಿಸಿದಳು. ಕೆರಳಿದ ಶಿವನು ಯಜ್ಞ ಮಂಟಪಕ್ಕೆ ಬಂದು ಧನುಸ್ಸಿನಿಂದ ಅಲ್ಲಿಂದ ಎಲ್ಲರನ್ನೂ ಹಾಗೂ ಲೋಕವನ್ನು ಸುಡಲು ಹೊರಟಿದ್ದಾಗ ಆಗ ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳು ಬಂದು ಸಂಹಾರವನ್ನು ನಿಲ್ಲಿಸಿ ಜಗತ್ತು ಇಲ್ಲವಾಗುತ್ತದೆ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದಾಗ ಶಿವನು ಕೋಪವನ್ನು ಹತ್ತಿಕ್ಕಿ ಸಮಾಧಾನಗೊಂಡು ತನ್ನಲ್ಲಿದ್ದ ಮಹಾಧನುಸ್ಸನ್ನು ದೇವತೆಗಳಿಗೆ ಕೊಟ್ಟನು. ಮುಂದೆ ಅದು ಶಿವಧನುಸ್ಸು ಎಂದು ಪ್ರಸಿದ್ಧಿಯಾಯಿತು. ಜನಕನ ಪೂರ್ವಜರಾದ ದೇವರಾತ ಮಾಡಿದ ಯಜ್ಞದಿಂದ ಸಂತುಷ್ಟರಾದ ದೇವತೆಗಳು ದೇವರಾತನಿಗೆ ಏನು ಬೇಕು ಎಂದು ಕೇಳಿದರು. ಶಿವಧನಸ್ಸನ್ನೇ ಕೇಳಿ ದೇವತೆಗಳಿಂದ ಪಡೆದನು. ಅಂದಿನಿಂದ ಶಿವಧನಸ್ಸು ನಮ್ಮ ಬಳಿ ಇದೆ. ಇದುವರೆಗೆ ಯಾರೂ ಅದರ ಎದೆ ಏರಿಸಲು ಸಾಧ್ಯವಾಗಿಲ್ಲ. ಹೀಗೆ ಧನಸ್ಸಿನ ಅಪಾರವಾದ ಮಹಿಮೆಯನ್ನು ವರ್ಣಿಸಿದರು. ಆ ಧನಸ್ಸು ಜನಕನಿಗೆ ಹೇಗೆ ದೊರಕಿತ್ತೆಂದು ಹೇಳುತ್ತಾ, ನನಗೆ ಬಹಳ ಕಾಲ ಮಕ್ಕಳಿಲ್ಲದ ಮಕ್ಕಳು ಭಾಗ್ಯ ಪಡೆಯಲು
ಪುತ್ರ ಕಾಮೇಷ್ಟಿಯಾಗ ಮಾಡಲು ನಿರ್ಧರಿಸಿ ಯಜ್ಞಕುಂಡಕ್ಕಾಗಿ ಜಾಗ ನಿರ್ಮಿಸಲು ಶಾಸ್ತ್ರದಂತೆ ಭೂಮಿಯನ್ನು ನೇಗಿಲಿನಿಂದ ಉಳುತ್ತಿದ್ದಾಗ ಅದರ ಕೆಳಗೆ ಪೆಟ್ಟಿಗೆ ಸಿಕ್ಕಿತು. ಅದರಲ್ಲಿ ಒಂದು ಹೆಣ್ಣು ಮಗುವಿತ್ತು. ನೇಗಿಲಿನಿಂದ ಅದರ ಗೆರೆಗೆ ಸಿಕ್ಕಿತು ಎನ್ನುತ್ತಾರೆ. ಆದ್ದರಿಂದ ಈ ಮಗುವೆ ಸೀತಾ ಎಂದು ಹೆಸರಿಟ್ಟ. ಈಗ ಬೆಳೆದು ನಿಂತ ನಿನ್ನ ಮಗಳು ಸುಂದರಿ, ಗುಣವಂತೆ, ಪರಾಕ್ರಮಿ, ತೋಳ್ಬಲವಿದ್ದು ಎಲ್ಲ ಒಳ್ಳೆಯ ಗುಣಗಳಿಂದ ಕೂಡಿರುವ ವರನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ನನ್ನ ಆಸೆ. ಈ ವರ ಈ ಶಿವಧನಸ್ಸು ಬಗ್ಗಿಸಿ ಎದೆ ಏರಿಸಿ ಟಂಕಿಸುವವನು ಆಗಿರಬೇಕು ಎಂದು ಆಶೆಯಂತೆ ಈ ಷರತ್ತು ವಿಧಿಸಿದೆ. ಆದರೆ ಶಿವಧನಸ್ಸು ಬಗ್ಗಿಸಿ ಎದೆ ಎದುರಿಸಿ ಟಿಂಕಿಸುವ ಪುರುಷ ದೇವತೆಗಳು, ರಾಕ್ಷಸರು, ಗಂಧರ್ವರು, ಕಿಂಗ್ಪುರುಷರು, ರಾಜಮಹಾರಾಜರು, ಪರಾಕ್ರಮಗಳು ಯಾರಿಂದಲೂ ಎದೆ ಏರಿಸಲು ಸಾಧ್ಯವಾಗಿಲ್ಲ ಎಂದು ಅವರಿಗೆ ರಾಮಲಕ್ಷ್ಮಣರಿಗೆ ಇವರು ತಿಳಿಸ್ತಾನೆ. ಹಾಗೆ ಜನಕನು ರಾಮನನ್ನು ನೋಡಿ, ರಾಮ, ನೀನಿನ್ನು ಹುಡುಗರಾದರೂ ಈ ಶಿವಧನಸ್ಸನ್ನು ಬಗ್ಗಿಸಿ ಎದೆ ಏರಿಸಿ ಟಂಕಿಸುವ ಸಾಧ್ಯತೆ ನಿನಗಿದೆ, ಪ್ರಯತ್ನಿಸು ಎಂದು ಹೇಳಿ ಶಿವಧನಸ್ಸನ್ನು ತರಲು ಆಜ್ಞೆ ಮಾಡಿದ. ಸುಮಾರು 5 ಜನರು ಅದನ್ನು ತಳ್ಳಿಕೊಂಡು ತಂದರು. ಶಿವಧನಸ್ಸನ್ನು ನೋಡಿ ರಾಮನಿಗೆ ಕುತೂಹಲ ಕೆರಳಿತು. ವಿಶ್ವಾಮಿತ್ರರ ಅನುಮತಿ ಪಡೆದು ಪೆಟ್ಟಿಗೆಯಲ್ಲಿದ್ದ ಧನುಸ್ಸನ್ನು ಮಧ್ಯಭಾಗವನ್ನು ಹಿಡಿದು ಹೂವಿನಂತೆ ಎತ್ತಿ ಹಿಡಿದನು. ನೋಡಿ ಅಲ್ಲಿದ್ದವರೆಲ್ಲ ಆಶ್ಚರ್ಯಪಟ್ಟರು. ಮುಂದಿನ ಕೌತುಕವನ್ನು ನೋಡಲು ಎಲ್ಲೆಡೆಯೂ ಜನ ಸೇರಿದರು. ದೇವತೆಗಳು ಆಕಾಶದಲ್ಲಿ ನಿಂತು ನೋಡಿದರು. ರಾಮ ಎದೆ ಏರಿಸಲು ಧನುಸ್ಸನ್ನು ಬಗ್ಗಿಸಿದ. ಅದನ್ನು ಬಗ್ಗಿಸಿದ ರಭಸಕ್ಕೆ ಸಿಡಿದು ಗುಡುಗುವಂತೆ ಶಬ್ದ ಮಾಡುತ್ತಾ ಧನುಸ್ಸು ಮುರಿದು ಹೋಯಿತು. ಅಲ್ಲಿ ನಿಂತವರೆಲ್ಲ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರನು, ಜನಕರಾಜ ಮತ್ತು ಶತಾನಂದರ ಹೊರತಾಗಿ ಉಳಿದವರೆಲ್ಲ ಶಬ್ದಕ್ಕೆ ಎಚ್ಚರ ತಪ್ಪಿ ಬಿದ್ದರು. ದೇವತೆಗಳು ಹರ್ಷೋದ್ಗಾರ ಮಾಡಿದರು. ಜನಕನು ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ನನ್ನ ದಿನಗಳ ತಪಸ್ಸಿಗೆ ಫಲ ದೊರಕಿತು ಎಂದು ಆನಂದಿಸಿದಿಂದ ಹೇಳಿದನು. ಹಾಗೆ ರಾಮನತ್ತ ತಿರುಗಿ, ರಾಮ, ನನ್ನ ಮಗಳು ಸೀತೆಯನ್ನು ವಿವಾಹವಾಗು ಎಂದು ಕೈಮುಗಿದರು. ರಾಮನು ಕೈಮುಗಿದು, ನನ್ನ ತಂದೆ ತಾಯಿಯರು, ಗುರು ಹಿರಿಯರು ಅನುಮತಿಯಾಗಲಿ ಎಂದನು. ಜನಕ ಮಹಾರಾಜ ಕೂಡಲೇ ಮಂತ್ರಿಯನ್ನು ಕರೆದು ಅಯೋಧ್ಯೆಗೆ ಹೋಗಿ ದಶರಥನಿಗೆ ವಿಷಯ ತಿಳಿಸಿ ಪರಿವಾರವನ್ನು ಕರೆತರಲು ತಿಳಿಸಿದನು. ಮುಂದೆ ಸೀತಾರಾಮರು ಕಲ್ಯಾಣ ಸಕಲ ವೈಭೋಗದಿಂದ ನಡೆಯಿತು. ನೋಡಿ, ಅಷ್ಟು ಹೇಳಿದ್ರು ಅವನೇನು ಮಾಡ್ದ, ನನ್ನ ತಂದೆ ತಾಯಿಗಳ ಆಜ್ಞೆ ಆಗಬೇಕು ಅಂತ ಕೇಳ್ದ. ಆದರೆ ಈಗಿನವರಾಗಿದ್ದರೆ ಆಗ್ಬೋದು, ಮಾಡ್ಕೊಳ್ಳೋಣ ಬಿಡಿ, ನಮ್ಮ ಅಪ್ಪ ಅಮ್ಮ ಯಾಕೆ ಬೇಕು ಅಂತ ಹೇಳ್ಬಿಡೋರು, ಗೊತ್ತಾಯ್ತಾ? ಹಾಗೆ ಮಾಡಬಾರ್ದು. ಯಾವತ್ತೇ ಆದರೂ ದೊಡ್ಡೋರ ಸಲಹೆ ಪಡ್ಕೊಂಡು ಏನೇ ಇದ್ದರೂ ದೊಡ್ಡೋರ ಸಲಹೆ ಬೇಕೇ ಬೇಕು. ದೊಡ್ಡೋರ ಸಲಹೆ ಬಿಟ್ಟು ನಡೆದ್ರೆ ಯಾರೂ ಉದ್ಧಾರ ಆಗಲ್ಲ ಅಂತ ಹಿಂದಿನಿಂದಲೇ ತೋರಿಸಿದರೆ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/6/2025 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಪೌರ್ಣಮಿ, ಹಗಲು 12 ಗಂಟೆ 5 ನಿಮಿಷ, ನಕ್ಷತ್ರ ಜ್ಯೇಷ್ಠ, ರಾತ್ರಿ 7:35, ಮಳೆ ಮೃಗಶಿರ 2ನೇ ಪಾದ, ರಾಹುಕಾಲ 12:23 1 ಗಂಟೆ 59 ನಿಮಿಷ ತನಕ ಇದೆ. ಗುಳಿಕ ಕಾಲ 10:42 12 ಗಂಟೆ 23 ನಿಮಿಷ ತನಕ ಇದೆ. ಯಮಗಂಡ ಕಾಲ 7:15 9 ಗಂಟೆ 11 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.